ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಮಾರುತಿ ಆಲ್ಟೋ 800 ಕಾರು 2016 ಮಾಡಲು ಒಂದು ಗಾಡಿ ಸೇಲಿಗೆ ಬಂದಿದೆ. ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ಈ ವಿಡಿಯೋ ಕೆಳಗಡೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಇನ್ನು ಫೇಸ್ಬುಕ್ಕಲ್ಲಿ ಏನಾದರೂ ವೀಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದರೆ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳಿದ್ರು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ. ಇದು ಯಾವ ಸರ್ ಗಾಡಿ ಕಳಿಸಿದ್ರಲ್ಲ? ಸರ್ ಇದು ಆಲ್ಟೋ 800 LXi. ಓಕೆ, ಮಾರುತಿ ಆಲ್ಟೋ 800 LXi ವೇರಿಯಂಟು. ಹೌದು. ಮಾಡಲು ಸರ್? ಮಾಡಲ್ 2016. ಓಕೆ, ಓನರ್ ಎಷ್ಟಾಗಿದೆ ಸರ್ ಈಗ? ಓನರ್ ನಾನೇ ಎರಡನೇ ಓನರ್. ಓಕೆ, ಎಷ್ಟು ಓಡಿ ಸರ್ ಗಾಡಿ? 1,04,210 ಕಿಲೋಮೀಟ್ರ್. ಓಕೆ, ಪೆಟ್ರೋಲ್ ಒಂದೇ ಅಲ್ವಾ ಸರ್? ಪೆಟ್ರೋಲ್ ಒಂದೇ. ಓಕೆ, ಮೈಲೇಜ್ ಎಲ್ಲ ಒಂದು 20 ಮೇಲೆ ಬರುತ್ತೆ ಸರ್? ಮೈಲೇಜ್ 25. ಓಕೆ, ಗಾಡೀಲಿ ಟೈರ್ ಪರ್ಸೆಂಟೇಜ್ ಎಲ್ಲ ಎಷ್ಟಿದೆ ಸರ್? ಟೈರ್ 4 ಹೊಸ ಟೈರು, ಈಗ ಹೋದ ತಿಂಗಳು ಹಾಕ್ಸಿದ್ದೀನಿ. ಓಕೆ, ಇನ್ಸೂರೆನ್ಸು ರನ್ನಿಂಗ್ ಇದೆಯಾ? ಹಾಂ, ಇನ್ಸೂರೆನ್ಸ್ ರನ್ನಿಂಗ್ ಐತಿ. FC 2031 ತನಕ ಐತೆ. ಓಕೆ, ಗಾಡಿ ಏನು ಡೆಂಟು ಸ್ಕ್ರಾಚು ಟಿಂಕರ್ ಕೆಲಸ ಏನಾದರೂ ಇದೆಯಾ ಸರ್? ಅದೆಲ್ಲ ಏನಿಲ್ಲ ಸರ್, ಫೈನ್ ಆಗೈತೆ. ನೀಟಾಗಿದೆ. ಹ್ಞೂ. ಓಕೆ, ಒಳಗಡೆ AC ಪವರ್ ವಿಂಡೋ ಬರ್ತವೆ ಸರ್? ಮುಂದ್ಗಡೆ ಎರಡು ಐತೆ. ಮುಂದ್ಗಡೆ ಪವರ್ ಉಂಡ, ಹಾಂ. AC ಐತೆ. ಓಕೆ. ಮತ್ತೆ ಇನ್ನು ಇದು ಥಿಯೇಟರ್ ಡಕ್ಕು ಹಾಂ. ಎಲ್ಲ ಐತೆ. ಓಕೆ, ಸೀಟು ಎಲ್ಲ ಚೆನ್ನಾಗಿದಾವ? ಸೀಟು 4 ಲೆದರ್ ಸೀಟೆ. ಓಕೆ, ಗಾಡಿ ಮೇಲೆ ಫೈನಾನ್ಸ್ ಏನಾದರೂ ಇದೆಯಾ ಸರ್? ಫೈನಾನ್ಸ್ ಇದೆ, ಲೋನ್ ಮಾಡಿಸಿದ್ದೀನಿ ಗಾಡಿ ಮೇಲೆ. ಇನ್ನು ಎಷ್ಟಿದೆ ಸರ್? ಏನು ಲೋನ್ ಕ್ಲಿಯರ್ ಮಾಡಿಕೊಡ್ತೀರಾ ಫುಲ್ ಕ್ಯಾಶಿಗ? ಸರ್, ತಗೊಳೋರು ಅಮೌಂಟ್ ಕೊಟ್ಟರೆ ನಾನು ಕ್ಲಿಯರ್ NOC ಎಲ್ಲ ಕೊಡ್ತೀನಿ. ಎಲ್ಲ ಡಾಕ್ಯುಮೆಂಟ್ ಎಲ್ಲ ನಾನೇ ಅವ್ರ ಹೆಸ್ರಿಗೆ ಟ್ರಾನ್ಸ್ಫರ್ ಮಾಡಿ CC ಇಟ್ಕೊಟ್ಟು NOC ಕೊಡ್ತೀನಿ. ಓಕೆ, ಅಂದರೆ ಲೋನ್ ಕಂಟಿನ್ಯೂ ಯಾರಿಗೆ ಕೊಡೋಲ್ಲ? ಲೋನ್ ಕಂಟಿನ್ಯೂ ತೊಗೊತೀವಿ ಅಂದರೆ ನಾವೇನೀಗ ಇದು ಮಾಡಿದ್ದೆವು ಅದ್ರ ಪೇಮೆಂಟ್ ಸ್ವಲ್ಪ ನಮಗೆ ಮೂವ್ ಮಾಡಿದ್ರೆ ಬಾಕಿ ಲೋನ್ ಕರೆಂಟ್ ಅವ್ರಿಗೆ ಕೊಡ್ತೀವಿ. ಓಕೆ, ಇನ್ನು ಎಷ್ಟಿದೆ ಸರ್ ಲೋನ್ ಬ್ಯಾಲೆನ್ಸು? 3 ವರ್ಷಕ್ಕೆ ಹಾಕಿದ್ದೆ 36 ಕಂತು. 5 ಕಂತು ಕಟ್ಟಿದ್ದೀನಿ. 5? ಹಾಂ. ಓಕೆ. ಇನ್ನು 30 ಕಂತು ಐತೆ. ನಾನು ಕ್ಯಾಶ್ ಒಂದು 50,000 ಕಟ್ಟಿದ್ದೀನಿ ಗಾಡಿಗೆ. ಒಂದು 5 ಕಂತು ಕಟ್ಟಿದ್ದೀನಿ. ಓಕೆ, ಅಂದರೆ ಕೈಗೆ ನಿಮಗೆ ಎಷ್ಟು ಕೊಡ್ಬೇಕಾಗುತ್ತೆ ಸರ್ ಈಗ? ಸರ್, ಕೈಗೆ ಲೋನ್ ಕಂಟಿನ್ಯೂ ತಗೊತೀವಿ ಅಂದರೆ ನಾವು ಈಗ ಇದು ಕಂತು ಕಟ್ಟಿರೋದು ಬಿಡ್ತೀನಿ 5 ಕಂತು. ಕ್ಯಾಶ್ ಕಟ್ಟಿರೋದು 50,000 ಕೊಡಬೇಕಾಗುತ್ತೆ. ಓಕೆ, 50,000 ಕೊಟ್ಟರೆ ಲೋನ್ ಕಂಟಿನ್ಯೂ ಕೊಡ್ತಾರೆ. ಇನ್ನು 30 ಕಂತು ಇದಾವೆ, ಅವ್ರು ಕಟ್ಕೊಂತ ಹೋಗ್ಬೇಕು? ಹಾಂ, ಅವ್ರು ಕಟ್ಕೊಬೇಕು. ಈಗ 5 ಕಂತು ನಾನು ಕಟ್ಟಿದ್ದೀನಿ, ಅದನ್ನು ಬಿಡ್ತೀನಿ. ಓಕೆ, ಇದು 50,000 ನಾವು ಪೇ ಮಾಡಿರೋದು ನಮಗೆ ಅಮೌಂಟ್ ಇದು ಮಾಡಲಿ. ಮತ್ತು ಅವ್ರ ಹೆಸರಿಗೆ ಲೋನು ಟೇಕ್ ಕೇರ್ ಮಾಡ್ಕೋಬೇಕು ಇಷ್ಟು ದಿವಸ ಒಳಗಡೆ. ಹಾಂ. ಓಕೆ, ಯಾವ ಫೈನಾನ್ಸಲ್ಲಿ ಸರ್ ಅದು? ಇದು ಟೊಯೋಟಾ ಫೈನಾನ್ಸ್. ಟೊಯೋಟಾ. ಓಕೆ, ಈಗ ಒಂದು ಕಂತು ಎಷ್ಟು ಬರುತ್ತೆ ಸರ್ ಗಾಡಿದು? 7,725. ಓಕೆ, ಈಗ ಫುಲ್ ಕ್ಯಾಶ್ ಅಂದರೆ ಅದು ಏನಿರುತ್ತೆ ಬಂದಾಗ ಮಾತಾಡ್ತೀರಾ? ಫುಲ್ ಕ್ಯಾಶ್ ಅಂದರೆ ಫುಲ್ ಕ್ಯಾಶ್ ಆಗಲಿ, ನಾವು ಲೋನ್ ಎಲ್ಲ ಕ್ಲಿಯರ್ ಮಾಡಿಬಿಟ್ಟು NOC ಎಲ್ಲ CC ಕೊಟ್ಬಿಟ್ಟು ನಾವೇ ಅವ್ರ ಹೆಸರಿಗೆ ಡಾಕ್ಯುಮೆಂಟ್ ಚೇಂಜ್ ಬೇರೆ ಅವ್ರ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಕೊಟ್ಟರೆ ಸಾಕು. ಇಷ್ಟು ದಿವಸ ಒಳಗಡೆ ನಾವು ಅವ್ರಿಗೆ ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿ ಕೊಟ್ಬಿಡ್ತೀವಿ. ಓಕೆ, ಈ ಗಾಡಿ ಇರೋದು ಎಲ್ಲಿ ಸರ್ ಲೊಕೇಶನ್? ಇದು ಮಂಡ್ಯ ಡಿಸ್ಟಿಕ್ KR ಪೇಟೆ ತಾಲೂಕು. ಮೈಸೂರು ರಿಜಿಸ್ಟ್ರೇಷನ್ ಇದೆ ಗಾಡಿ, ಮೈಸೂರು ಪಾಸಿಂಗು. ಇರೋದು ಮೈಸೂರು ಪಕ್ಕನೇ. ಓಕೆ, ಮಂಡ್ಯ ಡಿಸ್ಟಿಕ್ KR ಪೇಟೆ ತಾಲೂಕು. ಮೈಸೂರಿಗೆ ಇಲ್ಲಿಗೆ 55 ಕಿಲೋಮೀಟ್ರ್. ಓಕೆ ಸರ್, ಆಯ್ತು. ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿರಲ್ಲ? ಹಾಂ, ಇದೇ ಕಾಂಟ್ಯಾಕ್ಟ್ ನಂಬರು. ಆಲ್ಮೋಸ್ಟ್ಲಿ ಅವರು ಕ್ಯಾಶ್ ಕೊಟ್ಬಿಟ್ರೆ ಒಳ್ಳೇದು, ಯಾಕಂದರೆ ಸುಮ್ಮನೆ ತಲೆನೋವು ಬೇಡಿ, ನಾನೆಲ್ಲ ಕ್ಲಿಯರ್ ಮಾಡಿ ಕೊಟ್ಬಿಡ್ತೀನಿ. ಹಾಂ, ಸರಿ ಸರ್, ಆಯಿತು. ಅಂದರೆ ನಿಮ್ಮ ನಿಯರೆಸ್ಟ್ ಯಾರನ್ನು ಬಂದರೂ ಕೊಡ್ಬೋದಲ್ಲ ಸರ್? ಏನು ಸರ್? ನಿಮ್ಮ ನಿಯರೆಸ್ಟ್ ಯಾರಾದರೂ ಸುತ್ತಮುತ್ತಲರು ಬಂದು ಲೋನ್ ಕಂಟಿನ್ಯೂ ಕೇಳಿದ್ರೆ ಕೊಡ್ಬೋದಲ್ಲ? ಹಾಂ, ಕೊಡ್ಬೋದು. ಅದು ಕೆಲವು ಸಿಸ್ಟಮ್ಸ್ ಮತ್ತು ಎಲ್ಲ ಕೆಲವು ಆ ಥರ ಲೋನ್ ಕಂಟಿನ್ಯೂ ತಗೊಂಡ್ರೆ ನಾವು ಒಂದು ಅಗ್ರಿಮೆಂಟ್ ಮಾಡಿಸ್ಕೊತೀವಿ. ನಾಳೆ ದಿನ ಹೆಚ್ಚು ಕಮ್ಮಿ ಆಗಬಾರ್ದಲ್ಲ. ಹೌದು. ಅದು ಒಂದು ಅಗ್ರಿಮೆಂಟ್ ಮಾಡಿಸ್ಕೊಂಡು ಸೈನ್ ಹಾಕ್ಸ್ಕೊಂಡು ಮುಂದಕ್ಕೆ ಏನಾರು ಇದ್ರೆ ಅವಾಗೇ ಜವಾಬ್ದಾರಿ.
ಕಾನೂನುಬದ್ಧವಾಗಿ ಬರ್ಸ್ಕೊಂಡು ಮೂವ್ ಮಾಡ್ತೀನಿ. ಅದರಿಂದ ಈಚೆ 90 ದಿನದ ಒಳಗಡೆ ಅವರು ಲೋನ್ ಟೇಕಪ್ ಮಾಡ್ಕೋಬೇಕು. ಇಲ್ಲ ಅವರು ಲೋನ್ ಕಂಟಿನ್ಯೂ ತಗೊಂತೀವಿ ಅಂದ್ರೆ ನಮ್ಗೆ ಬರ್ಕೊಟ್ಬಿಟ್ಟು ತಗೊಂಡು ತೊಂದರೆ ಇಲ್ಲ. ಓಕೆ ಸರ್. ಅಂದರೆ ಈಗ 50,000 ಅಂದರೆ ಅದೇ ಫಿಕ್ಸಾ, ಏನಾದರೂ ಹೆಚ್ಚು ಕಮ್ಮಿ ಆಗುತ್ತಾ? ಅಷ್ಟೇ ಸರ್. ಈಗ ನಾವು 90,000 ಕಟ್ಟಿದ್ದೀವಿ. ನಾನೇನು ಗಾಡಿ ತಂದು ವರ್ಷಗಂಟೆ ತಂದಿಲ್ಲ. ಈಗ ತಗೊಂಬಂದಿರೋದು ಈಗ 4ನೇ ತಿಂಗಳು ನಡೀತಾ ಐತೆ. ಕಂತು 10ನೇ ತಾರೀಕು, ನಾಳೆ ಎಲ್ಲ ನಾಡ್ದು ಕಂತು. ಓಕೆ. ಅದು ನಾನೇ ಕಟ್ಕೊಡ್ತೀನಿ. ನಾಳೆ ಎಲ್ಲ ನಾಡ್ದು ಕಂತು ನಾನೇ ಕಟ್ಕೊಡ್ತೀನಿ. ಓಕೆ. ಈಗ 4 ಕಂತು ಐತೆ. 10ನೇ ತಾರೀಕು ಒಂದು ಕಂತು ಅದು ಕಟ್ತೀನಿ. 5 ಕಂತು ಐತೆ. 4 ತಿಂಗಳು ಗಾಡಿ ಓಡಿಸಿದ್ದೀನಿ. 5 ಕಂತದ ಅಮೌಂಟ್ ಬಿಡ್ತೀವಿ. ಇದು ನಮಗೆ ಕೈಗೆ 5,000 ಕೊಟ್ಬಿಟ್ಟು ಅವ್ರು ತಗೊಂಡ್ಲಿ, ಅವ್ರ ಹೆಸರಿಗೆ ಲೋನ್ ಟೇಕರ್ ಮಾಡ್ಕೊಂಡ್ಲಿ 90 ದಿವಸದ ಒಳಗಡೆ. ಇಲ್ಲ ಅಂದ್ರೆ ಫುಲ್ ಪೇಮೆಂಟ್ ಇದು ಮಾಡಲಿ, ನಾವೇ ಕ್ಲಿಯರ್ ಮಾಡಿ ಕೊಟ್ಬಿಡ್ತೀವಿ. ಓಕೆ ಸರ್, ಆಯ್ತು. ಕಾಂಟ್ಯಾಕ್ಟ್ ನಂಬರ್ ಇದು ಹಾಕಿರ್ತೀನಿ. ಸರಿ ಸರ್. ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರು ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನೋಡಿ, ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಗಾಡಿ ಸೇಲ್ ಆದಮೇಲೆ ಅಲ್ಲಿ ನಂಬರ್ ಡಿಲೀಟ್ ಮಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ. ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದು ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು. ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ, ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರು ವೀಡಿಯೋ ಕೆಳಗಡೆ ಇರುತ್ತೆ, ಅವ್ರಿಗೆ ಮಾಡ್ಕೊಳ್ಳಿ. ಈ ನಂಬರ್ಗೆ ಯಾರೂ ಕಾಲ್ ಮಾಡಿಬಿಡಿ. ಗಾಡಿ ಸೇಲಿಗಿದ್ದರೆ ಫೋಟೋಸ್ ಕಳಿಸಿ, ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ. ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ, ನಾವು ನಿಮಗೆ ರಿಪ್ಲೈ ಮಾಡ್ತೀವಿ. ಕಾಲ್ ಮಾಡಬೇಡಿ.